ಅತ್ತ ರಾಷ್ಟ್ರ ರಾಜಕೀಯದಲ್ಲೂ ಹದವಿರದ ಹಳಿ ತಪ್ಪಿದ ನಾಯಕರುಗಳ ಮಾತುಗಳು ಚುನಾವಣಾ ಕಣದಲ್ಲಿನ ಚಿತ್ರಣವನ್ನೇ ಅದಲು ಬದಲಾಗಿಸ್ತಾ ಇವೆ. ಪಶ್ಚಿಮ ಬಂಗಾಳದಲ್ಲಂತೂ ಬಿಜೆಪಿ ಮತ್ತು ಟಿಎಂಸಿ ನಾಯಕರುಗಳು ಮಾತು ಮಾತಿಗೂ ತಮ್ಮದು ನಾಲಿಗೆ ಎಷ್ಟೊಂದು ಹರಿತ, ಅದೆಷ್ಟು ಕಲುಷಿತ ಅನ್ನೋದನ್ನ ಸಾಬೀತುಪಡಿಸ್ತಾ ಇದ್ದಾರೆ. ಜೊತೆಗೆ ಸೋಷಿಯಲ್ ಮೀಡಿಯಾದಲ್ಲಿನ ಕೀಳು ಅಭಿರುಚಿಯ ಪೋಸ್ಟ್ಗಳು ಸಹ ನಾಗರಿಕ ಸಮಾಜ ತಲೆ ತಗ್ಗಿಸುವಂತಿದೆ. ಕಂಗನಾ ವಿರುದ್ಧ ಕೈನಾಶಕಿ ಅಸಭ್ಯ ಪೋಸ್ಟ್, ವಿವಾದದ ಬಳಿಕ ಡಿಲೀಟ್. ಮಾತಾಡಿದ್ರೆ ಹೋಯ್ತು, ಮುತ್ತು ಒಡೆದ್ರೆ ಹೋಯ್ತು. ಮಾತಾಡೋ ಮಾತಿಗೆ ತೂಕ ಇರಬೇಕು. ಅದರಲ್ಲೂ ಚುನಾವಣೆ ಸಂದರ್ಭದಲ್ಲಿ ಮಾತೇ ಮುಳುವಾಗ್ಬಿಡುತ್ತೆ. ಈಗ ಲೋಕಸಭೆ ಚುನಾವಣೆಯಲ್ಲಿ ರಾಜಕಾರಣಿಗಳ ಮಿತಿ ಮತಿ ಇರದಂತಹ ಮಾತುಗಳು ವಿವಾದದ ಕೊಳ್ಳಿಯಿಡ್ತಿವೆ. ಒಂದ್ ಕಡೆ ಕಂಗನಾ ಬಗ್ಗೆ ವಿವಾದಿತ ಪೋಸ್ಟ್ ಜಟಾಪಟಿಗೆ ಕಾರಣವಾಗಿದ್ರೆ, ಅತ್ತ ಪಶ್ಚಿಮ ಬಂಗಾಳದಲ್ಲಿ ತಂದೆ ಯಾರು ಅನ್ನೋ ಪ್ರಶ್ನೆ ವಿವಾದ ಹುಟ್ಟು ಹಾಕಿದೆ. ಬಿ-ಟೌನ್ ಕ್ವೀನ್ ಕಂಗನಾ. ಇದೇ ಕಂಗನಾ ಹಿಮಾಚಲದ ಮಂಡಿ ಲೋಕಸಭಾ ಕಣದ ಬಿಜೆಪಿ ಅಭ್ಯರ್ಥಿ. ನಟಿ ಕಂಗನಾ ಗುರಿಯಾಗಿಸಿ ಕೈನಾಯಕಿ ಸುಪ್ರಿಯಾ ಶ್ರೀನಾಥೆ ಸೋಷಿಯಲ್ ಮೀಡಿಯಾದಲ್ಲಿ ಮಾಡಿದ ಪೋಸ್ಟ್ ವಿವಾದದ ಕಿಡಿ ಹೊತ್ತಿಸಿದೆ. ಈ ಬಗ್ಗೆ ರಾಷ್ಟ್ರೀಯ ಮಹಿಳಾ ಆಯೋಗದ ಅಧ್ಯಕ್ಷೆ ರೇಖಾ ಶರ್ಮಾ ಚುನಾವಣಾ ಆಯೋಗಕ್ಕೆ ಪತ್ರ ಬರೆದಿದ್ದು ಪೋಸ್ಟ್ ಕುರಿತು ಕ್ರಮಕ್ಕೆ ಆಗ್ರಹಿಸಿದ್ದಾರೆ. ಏತನ್ಮಧ್ಯೆ ಸುಪ್ರಿಯಾ ಇನ್ಸ್ಟಾ ಖಾತೆಯಲ್ಲಿದ್ದ ಆಕ್ಷೇಪಾರ್ಹ ಪೋಸ್ಟ್ ಅಳಿಸಲಾಗಿದೆ. ವಿವಾದ ತೀವ್ರ ಸ್ವರೂಪ ಪಡೆದಿದ್ದಂತೆ ಚಂಡೀಗಢದಲ್ಲಿ ನಟಿ ಕಂಗನಾ ಪ್ರತಿಕ್ರಿಯಿಸಿದ್ದು, ಜೆಪಿ ನಡ್ಡಾ ಜೊತೆ ಸಭೆ ಬಳಿಕ ಮುಂದಿನ ನಡೆ ನಿರ್ಧರಿಸುತ್ತೇನೆ. ಅವಮಾನಕರ ಪೋಸ್ಟ್ನಿಂದ ತನಗೆ ಮತ್ತು ಮಂಡಿ ಜನರಿಗೆ ನೋವಾಗಿದೆ ಎಂದಿದ್ದಾರೆ. किसी भी तरीके की जो महिला है वो डिग्निटी जो है वो डिजर्व करती है और किसी भी महिला को अपमानित करना, उसके सेक्सुअलाइज करना और खासकर सबसे ज्यादा जो मुझे दुख हुआ है. ವಿವಾದಿತ ಪೋಸ್ಟ್ ಕುರಿತಂತೆ ಕಾಂಗ್ರೆಸ್ ವಕ್ತಾರೆ ಸುಪ್ರಿಯಾ ಸ್ಪಷ್ಟನೆ. ವಿವಾದದ ಬೆನ್ನಲ್ಲೇ ಈ ಬಗ್ಗೆ ಕಾಂಗ್ರೆಸ್ ನಾಯಕಿ ಸುಪ್ರಿಯಾ ಶ್ರೀನಾಥೆ ಸ್ಪಷ್ಟನೆ ನೀಡಿದ್ದಾರೆ. ಯಾರೋ ಕಿಡಿಗೇಡಿಗಳು ನನ್ನ ಹೆಸರಲ್ಲಿ ಫೇಸ್ಬುಕ್ ಮತ್ತು ಇನ್ಸ್ಟಾಗ್ರಾಂನಲ್ಲಿ ನಕಲಿ ಖಾತೆ ತೆರೆದು ಕಂಗನಾರ ಬಗ್ಗೆ ಆಕ್ಷೇಪಾರ್ಹ ಪೋಸ್ಟ್ ಹಂಚಿದ್ದಾರೆ. ನಕಲಿ ಖಾತೆ ಕುರಿತು ವರದಿ ಮಾಡಿದ್ದಾಗಿ ತಿಳಿಸಿದ್ದಾರೆ. पैरोडी अकाउंट चलाया जा रहा है. सुप्रिया पैरोडी के नाम से वहीं पर ये ऑब्जेक्शनेबल पोस्ट हुआ और वहीं से किसी ने कॉपी पेस्ट करके मेरे फेसबुक और इंस्टा पे डाला. ದಿಲ್ಲಿಯಲ್ಲಿ ಆಪ್ ವಿರುದ್ಧ ಬಿಜೆಪಿ ವಿರುದ್ಧ ಆಪ್ ಪ್ರತಿಭಟನೆ. ದೆಹಲಿ ಇವತ್ತು 2 ವಿಭಿನ್ನ ಪ್ರತಿಭಟನೆಗೆ ಸಾಕ್ಷಿಯಾಯಿತು. ದೆಹಲಿ ಅಬಕಾರಿ ನೀತಿ ಹಗರಣ ಕೇಸ್ನಲ್ಲಿ ಸಿಎಂ ಕೇಜ್ರಿವಾಲ್ ಬಂಧಿಸಿರುವ ಇಡಿ ಕ್ರಮ ಖಂಡಿಸಿ ಆಪ್ ಇಂದು ಪ್ರಧಾನಿ ಮೋದಿ ನಿವಾಸಕ್ಕೆ ಮುತ್ತಿಗೆ ಹಾಕಲೆತ್ನಿಸಿದ್ರೆ, ಅತ್ತ ಬಿಜೆಪಿ ಸಿಎಂ ಕೇಜ್ರಿವಾಲ್ ರಾಜೀನಾಮೆಗೆ ಆಗ್ರಹಿಸಿ ಪ್ರತಿಭಟಿಸಿತು. ಇದರ ಮಧ್ಯೆಯೇ ಇಡಿ ವಶದಲ್ಲಿರುವ ಕೇಜ್ರಿವಾಲ್ 2ನೇ ಆದೇಶ ಹೊರಡಿಸಿದ್ದಾರೆ. ಇಡಿ ಕಸ್ಟಡಿಯಲ್ಲಿ ಆದೇಶ ಹೊರಡಿಸದಂತೆ ನಿರ್ದೇಶಿಸಲು ಕೋರಿ ದೆಹಲಿ ಹೈಕೋರ್ಟ್ನಲ್ಲಿ ಪಿಐಎಲ್ ಸಲ್ಲಿಕೆಯಾಗಿದೆ. ಅತ್ತ ದೆಹಲಿ ಅಬಕಾರಿ ನೀತಿ ಹಗರಣದಲ್ಲಿ ಬಂಧಿತ ಬಿಆರ್ಎಸ್ ನಾಯಕಿ ಕೆ ಕವಿತಾಗೆ 14 ದಿನ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಲಾಗಿದೆ. ಮಮತಾ ದೀದಿ ತಂದೆಯ ಬಗ್ಗೆ ಬಿಜೆಪಿ ಸಂಸದ ಘೋಷ್ ವಿವಾದ. ಪಶ್ಚಿಮ ಬಂಗಾಳದ ಸಿಎಂ ಮಮತಾ ಬ್ಯಾನರ್ಜಿ ತಂದೆಯ ಬಗ್ಗೆ ಬಿಜೆಪಿ ಸಂಸದ ದಿಲೀಪ್ ಘೋಷ್ ಅವಹೇಳನಕಾರಿ ಹೇಳಿಕೆ ಮೂಲಕ ವಿವಾದ ಮೈಮೇಲೆಳೆದುಕೊಂಡಿದ್ದಾರೆ. বাংলা নিজের ভাইপোকে চায়, বিহার ইউপি থেকে দিদি গিয়ে গোয়াতে আমি গোয়ার মেয়ে, আমি ত্রিপুরার মেয়ে, আমার বাপ তো ঠিক করুন, যাত্রার মেয়ে হওয়া ঠিক নয়. ಇಷ್ಟೇ ಅಲ್ಲ, ಕೃಷ್ಣನಗರ ಕ್ಷೇತ್ರದಿಂದ ಮಹುವಾ ಮೊಯಿತ್ರಾಗೆ ಟಿಎಂಸಿ ಟಿಕೆಟ್ ನೀಡಿದೆ. ಇವರನ್ನ ಎದುರಿಸಲು ಬಿಜೆಪಿ ರಾಜಮಾತಾ ಅಮೃತಾ ರಾಯ್ಗೆ ಮಣೆ ಹಾಕಿದೆ. ಬಿಜೆಪಿಯ ಜಾನ್ ಮೇಯರ್ ನಡೆಗೆ ಕಂಗೆಟ್ಟ ಟಿಎಂಸಿ ನಾಯಕ ನಾಲಿಗೆ ಹರಿಬಿಟ್ಟಿದ್ದಾರೆ. ಬಂಗಾಳದ ನವಾಬ್ ಸಿರಾಜ್ ಉದ್ ದೌಲಾ ಬ್ರಿಟಿಷ್ ಆಳ್ವಿಕೆ ವಿರುದ್ಧ ಹೋರಾಡ್ತಿದ್ದಾಗ ಕೃಷ್ಣನಗರದ ರಾಜ ಕೃಷ್ಣಚಂದ್ರ ರಾಯ್ ಬ್ರಿಟಿಷ್ ಪಡೆಗೆ ನೆರವಾಗಿದ್ದ. ಈ ರಾಜಮಾತಾರ ಕುಟುಂಬ ಬ್ರಿಟಿಷರ ಪರ ನಿಂತಿದೆ ಅಂತ ನಿನ್ನೆ ಟಿಎಂಸಿ ನಾಯಕ ಕುನಾಲ್ ಘೋಷ್ ಆರೋಪಿಸಿರುವುದು ವಿವಾದಕ್ಕೆ ಕಾರಣವಾಗಿದೆ. ಅದೇನೇ ಇರಲಿ, ಚುನಾವಣೆಯಲ್ಲಿ ಮಾತಿನ ಮೇಲೆ ನಿಗಾ ಇರಬೇಕು, ಇಲ್ಲದಿದ್ದರೆ ಮಾತೇ ಮುಳುವಾಗ್ಬಿಡುತ್ತೆ. ಬ್ಯೂರೋ ರಿಪೋರ್ಟ್, ಟಿವಿ 9.